ನಮಸ್ಕಾರ. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರು ನಮ್ಮ ಸಂವಿಧಾನ ಸರ್ಕಾರ ಚುನಾಯಿತ ಸರ್ಕಾರ ಮತ್ತು ನೇಮಕಗೊಂಡ ರಾಜ್ಯಪಾಲರ ನಡುವಿನ ಸಂಬಂಧ ಹೇಗಿರಬೇಕು ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ರಾಜ್ಯಪಾಲರು ಚುನಾಯಿತ ಸರ್ಕಾರ ಏನಿದೆ, ಚುನಾಯಿತ ಸರ್ಕಾರ ಅಂಗೀಕರಿಸುವ ಮಸೂದೆಗಳು ಏನಿವೆ ಅವುಗಳನ್ನು ಒಪ್ಪಿಗೆಗೆ ಕಳಿಸಿದ ಸಂದರ್ಭದಲ್ಲಿ ಯಾವುದಾದರೂ ಎನ್ಕ್ವೈರಿ ವಿವರ ಬೇಕಾದರೆ ಅವ್ರು ಕೇಳ್ಬೋದು, ಅದಕ್ಕೆ ವಾಪಸ್ ಕಳಿಸ್ಬೋದು. ಸೊ ಅವ್ರ ಕಳಿಸಿದ ಮೇಲೂ ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ಮತ್ತೆ ವಾಪಸ್ ಕಳಿಸಿದ್ರೆ ಆ ಚುನಾಯಿತ ಸರ್ಕಾರ ಎರಡು ಸದನಗಳಲ್ಲಿ ಅದನ್ನು ಇನ್ನೊಮ್ಮೆ ಪಾಸ್ ಮಾಡಿದರೆ, ಅಂಗೀಕರಿಸಿದರೆ ಅದು ಕಾನೂನಾದಂತೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿ ಮಾತ್ರ, ಅವರು ಪ್ರಥಮ ಪ್ರಜೆ ಅನ್ನೋದೊಂದಿದೆ. ಆದರೆ ಅವ್ರಿಗೆ ಅಬ್ಸಲ್ಯೂಟ್ ಆದ ಅಧಿಕಾರ ಇಲ್ಲ. ಅವರು ಏನು ಅಂದರೆ ಇಡೀ ಆ ಚುನಾಯಿತ ಸರ್ಕಾರ ಅಥವಾ ಶಾಸನ ಸಭೆಗಳೇನಿದೆ ಆ ಶಾಸನ ಸಭೆ ತೀರ್ಮಾನವನ್ನು ಗೌರವಿಸಬೇಕು. ಆದರೆ ರಾಜ್ಯಪಾಲರ ಹುದ್ದೆಯ ದುರ್ಬಳಕೆ ಈ ದೇಶದಲ್ಲಿ ಪ್ರಾರಂಭವಾಗಿ ಬಹಳ ವರ್ಷಗಳೇ ಕಳೆದು ಹೋಗಿದೆ. ಸೊ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಪ್ರಾರಂಭ ಆಯಿತು. ರಾಜ್ಯಪಾಲರನ್ನ ಕೇಂದ್ರದ ರಬ್ಬರ್ ಸ್ಟಾಂಪ್ ಅಂತ ಕರೆಯಲಾಗ್ತಿತ್ತು. ಆ ಕಾಲದಲ್ಲೇನೆ ಸರ್ಕಾರಗಳನ್ನು ಉರುಳಿಸುವುದಕ್ಕೆ ರಾಜ್ಯಪಾಲರ ಹುದ್ದೆಯನ್ನ ಬಳಸಿಕೊಳ್ಳಲಾಗ್ತಿತ್ತು. ಇದು ಒಂದು ಹಂತ. ಆದರೆ 2014ರ ನಂತರ ಇದು ಇನ್ನೊಂದು ಹಂತಕ್ಕೆ ತಲುಪಿತು. ಬಹುತೇಕ ರಾಜ್ಯಪಾಲರುಗಳು, ಎಸ್ಪೆಷಲಿ ಯಾವ ರಾಜ್ಯಗಳಲ್ಲಿ ಬಿಜೆಪಿ ಏತರ ಸರ್ಕಾರಗಳು ಅಧಿಕಾರ ನಡೆಸುತ್ತೋ ಆ ಸರ್ಕಾರಗಳು ಕಾರ್ಯವನ್ನು ನಡೆಸದ ಹಾಗೆ ಅವರನ್ನು ನಿಯಂತ್ರಿಸುವುದು, ಹತ್ತಿಕ್ಕುವುದು ಒಂದು ಕೆಲಸ ಪ್ರಾರಂಭ ಆದಂತೆ ಅನಿಸತೊಡಗಿತು. ಸೊ ಹೀಗೆ ಅದನ್ನು ನಾವು ಇನ್ನೂ ಸರಳವಾಗಿ ಹೇಳಿದ್ರೆ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ತಿಕ್ಕಾಟ. ಅದು ಹಲವು ರಾಜ್ಯಗಳಲ್ಲಿ ನಡೀತು. ಕೇರಳದಲ್ಲಿ ರಾಜ್ಯಪಾಲರಾಗಿದ್ದ ಆರಿಫ್ ಮೊಹಮ್ಮದ್ ಖಾನ್ ರವರು ಕೇರಳ ಸರ್ಕಾರಕ್ಕೆ ಎಷ್ಟು ರೀತಿ ತೊಂದರೆ ಕೊಡ್ಬೋದು ಕೊಟ್ಟರು. ಕರ್ನಾಟಕದಲ್ಲಿ ಗೊತ್ತಿದೆ, ಬಹುತೇಕ ವಿಧೇಯಕಗಳನ್ನು ವಾಪಸ್ ಕಳಿಸೋದು. ಹಾಗೆ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ತೊಂದರೆ ಆದದ್ದು ತಮಿಳುನಾಡು ಸರ್ಕಾರಕ್ಕೆ. ಅಲ್ಲಿ ರಾಜ್ಯಪಾಲರಾಗಿರುವ ಎಸ್ ರವಿ ಅವರು ಯಾವ ಸ್ಥಿತಿಗೆ ತಂದುಬಿಟ್ರು ಅಂದರೆ, ಸೊ ಯಾವುದೇ ಕಾನೂನು ಏನಿದೆ, ಏನು ಸದನಗಳು ಅದನ್ನು ಅಂಗೀಕರಿಸಿ ಒಪ್ಪಿಗೆ ಕಳಿಸಿದಂಥ ವಿಧೇಯಕಗಳನ್ನು ಹಾಗೆ ಇಟ್ಕೊಂಡು ರೆಸ್ಪಾನ್ಸೇ ಕೊಡದೇ ಇರೋ ಸ್ಥಿತಿ ಬಂತು. ಪಶ್ಚಿಮ ಬಂಗಾಳದಲ್ಲೂ ಹೀಗೆ ಆಯಿತು. ಚುನಾಯಿತ ಡೆಮೊಕ್ರೆಟಿಗಳಿಗೆ ಆಯ್ಕೆಯಾದ ರಾಜ್ಯ ಸರ್ಕಾರ ಏನಿದೆ ಅವರಿಗೆ ಕಾನೂನು ಮಾಡುವ ಅವರ ಅಧಿಕಾರ ಹಕ್ಕನ್ನು ಕಸಿದುಕೊಳ್ಳಲಾಯಿತು. ಅದರ ಅರ್ಥ ಜನ ಯಾವ ಪಕ್ಷವನ್ನು ಆಯ್ಕೆ ಮಾಡಿ ಕಳಿಸ್ತಾರೋ ಬಿಜೆಪಿ ಹೊರತಾಗಿ ಆ ಪಕ್ಷಗಳು ಏನನ್ನೂ ಮಾಡಲಾಗದ ಸ್ಥಿತಿ ಬಂತು. ಇದು ಸುಪ್ರೀಂ ಕೋರ್ಟಿಗೆ ಹೋಯಿತು. ಇವತ್ತು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿದೆ. ಜನತಂತ್ರವನ್ನು ಎತ್ತಿ ಹಿಡಿಯುವ ಅತ್ಯದ್ಭುತವಾದ ತೀರ್ಪದು. ವಿ ಶುಡ್ ಥ್ಯಾಂಕ್ಫುಲ್ ಟು ಸುಪ್ರೀಂ ಕೋರ್ಟ್. ಬಹಳ ಅದ್ಭುತವಾಗಿ ಮಾತನಾಡಿದೆ. ಇದು ಒಂದು ರೀತಿಯಲ್ಲಿ ರಾಜ್ಯಪಾಲರನ್ನ ಬಳಸಿಕೊಳ್ಳುವ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರದ ಗೃಹ ಇಲಾಖೆಗೆ ಮುಖದ ಮೇಲೆ ಒದ್ದಂತಾಗಿದೆ. ಯೂಸ್ವಲಿ ರಾಜ್ಯಪಾಲರುಗಳು ಗೃಹ ಇಲಾಖೆಯ ಅಂಡರ್ ಬರ್ತಾರೆ. ಅಮಿತ್ ಶಾ ಅವರು ಗೃಹ ಸಚಿವರ ಆದರ ಮೇಲಂತೂ ಕೂಡ ಈ ರಾಜ್ಯಪಾಲರುಗಳೇನಿದ್ದಾರೆ ಅವರು ಅವರ ಇಡೀ ವರ್ತನೆ ಬದಲಾಗಿ ಬಿಜೆಪಿಯೇತರ ಸರ್ಕಾರಗಳ ಕುತ್ತಿಗೆ ಮುರಿಯುವ, ಕಾಲು ಕೈ ಮುರಿಯುವ ಕೆಲಸ ನಡೆದೋಯ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟ ತೀರ್ಪು ಏನಿದೆ ಆ ತೀರ್ಪಿನ ವಿವರಗಳು ನನ್ನ ಹತ್ರ ಇದೆ. ಸೊ ವರದಿ ಹೀಗೆ ಹೇಳುತ್ತೆ, ಇನ್ನೇ ಲ್ಯಾಂಡ್ ಮಾರ್ಕ್ ವೆರಿಡಿಕ್ಟ್. ಇದನ್ನ ಲ್ಯಾಂಡ್ ಮಾರ್ಕ್ ವೆರಿಡಿಕ್ಟ್ ಅಂತ, ಇದೊಂದು ಐತಿಹಾಸಿಕ ತೀರ್ಪು. ದ ಸುಪ್ರೀಂ ಕೋರ್ಟ್ ಫಿಕ್ಸ್ಡ್ ಎ ಟೈಮ್ ಲೈನ್ ಫಾರ್ ಗವರ್ನರ್ ಟು ಆಕ್ಟ್ ಆನ್ ಎ ಬಿಲ್ಸ್ ಪಾಸ್ಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್. ಸೊ ಒಂದು ಸುಪ್ರೀಂ ಕೋರ್ಟ್ ಯಾವುದೇ ರಾಜ್ಯ ಸರ್ಕಾರ ಯಾವುದೇ ವಿಧೇಯಕವನ್ನು ಅಂಗೀಕರಿಸಿ ರಾಜ್ಯಪಾಲರಿಗೆ ಕಳಿಸಿದರೆ
ಅವರಿಗೆ ಅದಕ್ಕೆ ಒಪ್ಪಿಗೆ ಕೊಡುವುದಕ್ಕೆ ಒಂದು ಕಾಲಮಿತಿಯನ್ನು ವಿಧಿಸಿದೆ. ಇದು ಬಹಳ ಇಂಪಾರ್ಟೆಂಟ್. ಸುಮ್ಮನೆ ಕುಂಡೇಡಿಗೆ ಹಾಕಿ ಕೂಡುದು ಅಂತ ಈಗ ಆಗ್ತಾ ಇದ್ದೇ ಇದಾಗಿತ್ತು. ನೀವು ಯಾವುದೇ ಕಳಿಸಿ ರಾಜ್ಯಪಾಲರ ಕಚೇರಿಯಲ್ಲಿ ಬಿದ್ದಿರ್ತಿತ್ತು. ಅದಕ್ಕೆ ಒಪ್ಪಿಗೆನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಕಡಿವಾಣ ಹಾಕಿದೆ. ಅದರ ಜೊತೆಗೆ ಇಟ್ ಪುಲ್ಡ್ ಅಪ್ ತಮಿಳುನಾಡು ಗವರ್ನರ್ RN ರವಿ. ಸೊ ತಮಿಳುನಾಡು ಗವರ್ನರ್ ರವಿ ಅವರೇನಿದ್ದಾರೆ ಅವರಿಗೆ ತರಾಟೆಗೆ ತೆಗೆದುಕೊಂಡಿದೆ ಫಾರ್ ರಿಸರ್ವಿಂಗ್ 10 ಬಿಲ್ಸ್. ಈ ರವಿ ಅವರು 10 ವಿಧೇಯಕಗಳನ್ನು ಹಾಗೆ ಇಟ್ಕೊಂಡಿದ್ರು. ಸೊ ಇಟ್ ವಾಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಅಂತ ಇಟ್ಕೊಂಡು ಕೂತ್ಕೊಬಿಟ್ಟಿದ್ರು 10 ಬಿಲ್ಗಳನ್ನು. ಸೊ ಈ ಕುರಿತು ವಿಚಾರಣೆ ನಡೆಸಿದಂಥ ಜಸ್ಟಿಸ್ JB ಪರ್ದಿವಾಲಾ ಏನಿದ್ದಾರೆ ಮತ್ತು R ಮಹದೇವನ್ ಈ ದ್ವಿಸದಸ್ಯ ಪೀಠ ಕೆಲವೊಂದು ಅಬ್ಸರ್ವೇಷನ್ನ ಅದ್ಭುತವಾಗಿ ಮಾಡಿದೆ. ಆಕ್ಷನ್ ಆಫ್ ದ ಗವರ್ನರ್ ಟು ರಿಸರ್ವ್ ದ 10 ಬಿಲ್ ಫಾರ್ ಪ್ರೆಸಿಡೆಂಟ್ ಇಸ್ ಇಲ್ಲೀಗಲ್, ಆರ್ಬಿಟ್ರರಿ, ಅಂಡ್ ದಸ್ ದ ಆಕ್ಷನ್ ಇಸ್ ಸೆಟ್ ಅಸೈಡ್. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಈ 10 ಬಿಲ್ಗಳನ್ನು ಏನು ಇಟ್ಕೊಂಡಿದ್ದೇನಿದೆ 10 ಬಿಲ್ ಫಾರ್ ಪ್ರೆಸಿಡೆಂಟ್ ಇಸ್ ಇಲ್ಲೀಗಲ್, ಇದು ಕಾನೂನು ಬಾಹಿರ ಮತ್ತು ಆರ್ಬಿಟ್ರರಿ. ದುಃಖದ ವರ್ಡ್ಸ್, ಶಬ್ದ ನೋಡಿ. ದಸ್ ದ ಆಕ್ಷನ್ ಇಸ್ ಸೆಟ್ ಅಸೈಡ್. ಆದ್ದರಿಂದ ಇಡೀ ಏನು ಅದನ್ನು ಒಪ್ಪಿಗೆ ಕೊಡದೆ ಇಟ್ಕೊಳ್ಳಾಗಿತ್ತು ಅದನ್ನೇ ನ್ಯಾಯಾಲಯ ಕಿತ್ತಾಕಿದೆ. ಸೊ ದ ಕೋರ್ಟ್ ಅದರ ಜೊತೆಗೆ ಹೇಳಿದೆ ಅಂತಂದ್ರೆ ದ 10 ಬಿಲ್ಸ್ ಶಾಲ್ ಬಿ ಡೀಮ್ಡ್ ಟು ಬಿ ಕ್ಲಿಯರ್. ಅಚ್ಚಾ ಬಬ್ಬಾ, ಇದು ರಾಜ್ಯಪಾಲರು ಈ ವಿಧೇಯಕಗಳನ್ನು ಅಂಗೀಕರಿಸಿದ್ದಾರೆ ಎಂದು ಭಾವಿಸತಕ್ಕದ್ದು. ವಾ ವಾ ವಾ. ಫ್ರಮ್ ದ ಡೇಟ್ ಇಟ್ ವಾಸ್ ರೀಪ್ರೆಸೆಂಟೆಡ್ ಟು ದ ಗವರ್ನರ್. ಒಂದ್ಸಲ ಗವರ್ನರ್ ಅದನ್ನ ತಿರಸ್ಕಾರ ಮಾಡಿದ್ರು, ಅದು ಇನ್ನೊಮ್ಮೆ ಸದನ ಒಪ್ಪಿಗೆ ಪಡೆದು ಕೊಟ್ಟ ತಕ್ಷಣ ಗವರ್ನರ್ ಕೆಲಸ ಅಂದರೆ ಅದಕ್ಕೆ ಅಂಗೀಕಾರ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆದರೆ ಆ ಡೇಟ್ನಿಂದನೇ, ಆ ದಿನಾಂಕದಿಂದನೇ ಇದು ಅಂಗೀಕಾರವಾಗಿದೆ ಅಂತ ಭಾವಿಸಬಹುದು ಅಂತ ಕೋರ್ಟ್ ಹೇಳುತ್ತೆ. ದ ಎಫೆಕ್ಸ್ ಕೋರ್ಟ್ ಸೆಡ್ there was no expressly specified time limit for the discharge of function of by governor under Article 200 of the Constitution. ಸಂವಿಧಾನದ 200ನೇ ವಿಧಿ ಪ್ರಕಾರ ರಾಜ್ಯಪಾಲರಿಗೆ ನಿರ್ದಿಷ್ಟವಾದ ಕಾಲಮಿತಿ ಅನ್ನೋದು ಇಲ್ಲ ಅನ್ನೋದು ನಿಜ. ಆದರೆ ಡಿಸ್ಪೈಟ್ ದೇರ್ ಬೀಯಿಂಗ್ ನೋ ಪ್ರಿಸ್ಕ್ರೈಬ್ಡ್ ಟೈಮ್ ಲಿಮಿಟ್ಸ್, Article 200 cannot be read in a manner which allows the governor to not take action on the bills. ಸೊ ಆರ್ಟಿಕಲ್ 200ನೇ ವಿಧಿಯ ಪ್ರಕಾರ ಕಾಲಮಿತಿ ಇಲ್ಲ ಅನ್ನೋದು ನಿಜ, ಆದರೆ ಅದನ್ನೇ ಬಳಸಿಕೊಂಡು ವಿಧೇಯಕಗಳಿಗೆ ಒಪ್ಪಿಗೆನೇ ಕೊಡದೆ ಇಟ್ಟುಕೊಳ್ಳುವುದು ಸರಿಯಲ್ಲ. ಇದು ಇಡೀ ಲಾ ಮೇಕಿಂಗ್ ಮಿಷನರಿ ಏನಿದೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ, ಲಾ ಮೇಕಿಂಗ್ ಮಿಷನರಿ ಏನಿದೆ ಅದಕ್ಕೆ ರಾಜ್ಯದಲ್ಲಿ ಅದು ರೋಡ್ ಲಾಕ್ ಅಂತ, ರೋಡ್ ಬ್ಲಾಕ್, ರಸ್ತೆ ತಡೆದಂಗೆ ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ಫಿಕ್ಸಿಂಗ್ ದ ಟೈಮ್ ಲಿಮಿಟ್, ದ ಬೆಂಚ್ ಸೆಡ್ ಇನ್ ದ ಕೇಸ್ ಆಫ್ withholding essay on a bill and reserving it for president with the aid and advice of the council of ministers, the maximum period would be 1 month. ಬಹಳ ಕ್ಲಿಯರ್ ಆಗಿದೆ. ಕಾಲಮಿತಿಯನ್ನು ಈಗ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದೆ. ಮ್ಯಾಕ್ಸಿಮಮ್ 1 ತಿಂಗಳ ಒಳಗಡೆ ಅದನ್ನು ಇತ್ಯರ್ಥಪಡಿಸ್ಬಿಡ್ಬೇಕು. 1 ತಿಂಗಳಿಗಿಂತ ಹೆಚ್ಚು ಅವಧಿ ಇಟ್ಕೊಳ್ಳೋ ಹಾಗಿಲ್ಲ. In the case the governor decided to withhold the assent without the aid and advice of the council of ministers, the bill must be returned to the assembly within 3 months. ಸೊ ಒಂದೊಮ್ಮೆ ಇಲ್ಲ ಅಂದ್ರೆ 3 ತಿಂಗಳ ಒಳಗೆ ವಾಪಸ್ ಕಳಿಸ್ಬೇಕು, ಅವ್ರು ಇನ್ನೊಮ್ಮೆ ಪಾಸ್ ಮಾಡ್ತಾರೆ ಅಷ್ಟೇ. ಇದನ್ನು ಸ್ಪಷ್ಟಪಡಿಸಿದೆ. The top court said in the case of presentation of a bill after reconsideration by the state assembly, the bill have to be given assent by the governor within a period of 1 month. ಯಾವಾಗ ನೀವು ತಿರಸ್ಕಾರ ಮಾಡ್ತೀರಿ, ರಾಜ್ಯಪಾಲರು ಒಪ್ಪಿಗೆ ಕೊಡಲ್ಲ, ವಾಪಸ್ ಕಳಿಸ್ತೀರಿ, ಆಗ ಇನ್ನೊಮ್ಮೆ 2 ಸದನಗಳಲ್ಲಿ, 2 ಸದನ ಇದ್ರೆ ಕೆಲವೆಡೆ ವಿಧಾನ ಪರಿಷತ್ ಇಲ್ಲ, ಸೊ ಅವು ಒಪ್ಪಿಗೆ ಮಾಡಿ ವಾಪಸ್ ಕಳಿಸಿದ ಮೇಲೆ ರಾಜ್ಯಪಾಲರಿಗೆ ಬೇರೆ ದಾರಿ ಇಲ್ಲ, ಅದನ್ನ ಅಂಗೀಕರಿಸಲೇಬೇಕು. ಸೊ ಬಹಳ ಕ್ಲಿಯರ್ ಆಗಿ ಹೇಳಿದೆ. ದ ಬೆಂಚ್ ಕಾಷನ್ಡ್ ಎನಿ ಫೇಲ್ಯೂರ್ ಟು ಕಂಪ್ಲೈ ವಿತ್ ದ ಟೈಮ್ ಲೈನ್ ವುಡ್ ಮೇಕ್ ದ ಇನ್ಆಕ್ಷನ್ ಆಫ್ ಅ ಗವರ್ನರ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ ಬೈ ದ ಕೋರ್ಟ್. ಒಂದೊಮ್ಮೆ ಇದರ ನಡುವೆಯೂ ರಾಜ್ಯಪಾಲರು ಏನು ರಬ್ಬರ್ ಸ್ಟಾಂಪ್ ಅಂತ ಆರೋಪ ಮಾಡ್ತಾರೆ. ಸೊ ಎಲ್ಲಿಂದಲೂ ಗೃಹ ಸಚಿವಾಲಯದಿಂದ ಇನ್ನೆಲ್ಲಿಂದನೂ ಆದೇಶ ಪಡೆದುಕೊಂಡು ಸುಮ್ಮನೆ ಇದ್ರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅನ್ನೋದು ಕೂಡ ಇದು ಹೇಳುತ್ತೆ. ದ ಟಾಪ್ ಕೋರ್ಟ್ ಎಕ್ಸರ್ಸೈಸ್ ಪ್ಲೇನರಿ ಪವರ್ ಅಂಡರ್ ಆರ್ಟಿಕಲ್ 142 ಆಫ್ ದ ಕಾನ್ಸ್ಟಿಟ್ಯೂಷನ್ ಟು ಮೇಕ್ ದ ಬಿಲ್
represented to the Tamil Nadu governor as deemed to have been passed. ಸೊ ಏನು ಸಂವಿಧಾನದ 146ನೇ ವಿಧಿ ಪ್ರಕಾರ ಬಹಳ ಪರ್ಫೆಕ್ಟ್ ಕೋರ್ಟ್ ಕ್ಲಿಯರ್ ಡಿಡೇಟ್. ಸೊ ಈ ಒಂದು ತಮಿಳುನಾಡು ಏನು 10 ವಿಧೇಯಕಗಳನ್ನ ರಾಜ್ಯಪಾಲರು ಇಟ್ಕೊಂಡು ಕೂತಿದ್ರು, ಅದು ಅಂಗೀಕಾರವಾಗಿದೆ ಅಂತಲೂ ಕೋರ್ಟ್ ಹೇಳಿದೆ. ಸೊ ಗವರ್ನರ್ ಮಸ್ಟ್ ಬಿ ಕಾನ್ಶಿಯಸ್ ಟು ನಾಟ್ ಕ್ರಿಯೇಟ್ ಎ ರೋಡ್ ಬ್ಲಾಕ್ಸ್ ಆಫ್ choke hold the state legislature in order to throw the break the will of the people. ಸೊ ಒಂದು ಸರ್ಕಾರ ಅಂತಂದರೆ ಅವರು ತೆಗೆದುಕೊಳ್ಳುವ ತೀರ್ಮಾನಗಳಿವೆ, ಅದು ಜನರ ತೀರ್ಮಾನ, ಯಾಕಂದರೆ ಅವ್ರಿಗೆ ಮೆಜಾರಿಟಿ ಇರುತ್ತೆ. ಆ ಜನರ ತೀರ್ಮಾನವನ್ನು ತಿರಸ್ಕರಿಸುವಂತಹ, ಅದಕ್ಕೆ ಅಡ್ಡಿಯನ್ನುಂಟು ಮಾಡುವಂತಹ ಅಧಿಕಾರ ಯಾರಿಗಿಲ್ಲ? ರಾಜ್ಯಪಾಲರಿಗಿಲ್ಲ. ದ ಮೆಂಬರ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ಸ್ ಹ್ಯಾವಿಂಗ್ ಬೀನ್ ಎಲೆಕ್ಟೆಡ್ ಬೈ ದ ಪೀಪಲ್ ಆಫ್ ದ ಸ್ಟೇಟ್ as an outcome of the democratic expression are better attuned and ensure the well-being of the people of the state. ಸೊ ಜನತಂತ್ರವನ್ನು ಸಂಪೂರ್ಣವಾಗಿ ಇದು ತಿಳಿದಿದೆ. ಆರ್ಟಿಕಲ್ 200 of the constitution empowers the governor to give assent to the bill presented to him without the assent or reserve it for the consideration of the president. The bench said governor could not sit over bills and adopt the concept of absolute veto or pocket veto. ರಾಜ್ಯಪಾಲರು ಅದನ್ನು ತಮ್ಮ ಚಾರಡಿಗೋ ಏನೆಲ್ಲ ಹಾಕಿ ಕೂತ್ಕೊಬಿಟ್ಟು ಜನತಂತ್ರದ ಇದಕ್ಕೆ ಅಡ್ಡಿಯನ್ನು ಉಂಟು ಮಾಡುವಂತಿಲ್ಲ. ಅದ್ಭುತವಾದ ಇದು ದಟ್ಸ್ ಕಾಲ್ಡ್ ಹಿಸ್ಟಾರಿಕ್ ವೆರ್ಡಿಕ್ಟ್ ಅಂತ. ಸೊ ದ ಬೆಂಚ್ ಸೆಡ್ ಗವರ್ನರ್ ಸಿಟ್ಟಿಂಗ್ ಓವರ್ ದ ಬಿಲ್ಸ್ ಪಾಸ್ಡ್ ಬೈ ದ ಅಸೆಂಬ್ಲಿ ಅಂಡ್ ಪ್ರೆಸೆಂಟೆಡ್ ಟು ಹಿಮ್ ವಿತೌಟ್ ಎನಿ ಹಿಂಡ್ರೆನ್ಸಸ್. ಸೊ ಬಹಳ ಕ್ಲಿಯರ್ ಆಗಿ ಕೆಲವು ಅಂಶಗಳನ್ನು ಈ ಒಂದು ತೀರ್ಪು ಹೇಳಿದೆ. ಇದು ಹಿಸ್ಟಾರಿಕ್. ಇಂಥ ತೀರ್ಪು ಸುಪ್ರೀಂ ಕೋರ್ಟಿಂದ ಮೊದಲು ಬಂದೇ ಇರಲಿಲ್ಲ. ಸೊ ಅದರ ಜೊತೆಗೆ ದ ಬೆಂಚ್ ಸೆಡ್ ಇಟ್ ವಾಸ್ ನಾಟ್ ಓಪನ್ ಫಾರ್ ಗವರ್ನರ್ ಟು ರಿಸರ್ವ್ ದ ಬಿಲ್ ಫಾರ್ ಕನ್ಸಿಡರೇಷನ್ ಆಫ್ ಪ್ರೆಸಿಡೆಂಟ್ ಆಫ್ಟರ್ ಇಟ್ ವಾಸ್ ಪ್ರೆಸೆಂಟೆಡ್ ಟು ಹಿಮ್ ಫಾರ್ ದ ಸೆಕೆಂಡ್ ಟೈಮ್. 2ನೇ ಸಲ ಕೊಟ್ಟ ಮೇಲೂ ಇದಕ್ಕೇನೋ ತೊಂದರೆ ಇದೆ, ರಾಷ್ಟ್ರಪತಿಗಳು ಒಪ್ಪಿಗೆ ಕೊಡಬೇಕು ಅಂತ ಇಟ್ಕೊಳ್ಳೋ ಸಾಧ್ಯ ಇಲ್ಲ, ತಕ್ಷಣ ಒಪ್ಪಿಗೆ ಕೊಡಬೇಕು ಅಂತ. ಎನಿ ಆಕ್ಷನ್ ಕಾಂಟ್ರರಿ ಟು ದ ಎಕ್ಸ್ಪ್ರೆಸ್ ಚಾಯ್ಸ್ ಆಫ್ ದ ಪೀಪಲ್, ಇನ್ ಅದರ್ ವರ್ಡ್ಸ್ ದ ಸ್ಟೇಟ್ ಲೆಜಿಸ್ಲೇಚರ್ ವುಡ್ ಬಿ ರೆನ್ನೇಜ್ ಆಫ್ ಹೀಸ್ ಕಾನ್ಸ್ಟಿಟ್ಯೂಷನಲ್ ಓತ್. ಒಂದೊಮ್ಮೆ ಯಾವುದೇ ರಾಜ್ಯಪಾಲರು ಈ ರೀತಿ ಮಾಡಿದರೆ ಅವರು ಏನು ಸಂವಿಧಾನದ ಅಡಿಯಲ್ಲಿ ಏನು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಆ ಪ್ರಮಾಣ ವಚನ ಉಲ್ಲಂಘಿಸಿದಂತೆ. ಈಗ ಈ ರವಿಯವರು ಕೂಡ ಏನು ತಮಿಳುನಾಡು ಗವರ್ನರ್ ಇದ್ದಾರೆ, ಅವರು ಬಹಳ ಸೀರಿಯಸ್ ಆಬ್ಸರ್ವೇಷನ್. ಅದರಿಂದ ಈ ರೀತಿ ಮಾಡುವ ರಾಜ್ಯಪಾಲರುಗಳೇನಿದ್ದಾರೆ ಅವರು ಕಾನ್ಷಿಯಸ್ ಅನ್ನೋದಿದ್ದರೆ, ಆತ್ಮ ಅನ್ನೋದಿದ್ದರೆ, ದೇ ಶುಡ್ ಥಿಂಕ್ ಈ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ನ ಆಧಾರದ ಮೇಲೆ ದೇ ಶುಡ್ ಥಿಂಕ್ ವೆದರ್ ವಿ ಶುಡ್ ಕಂಟಿನ್ಯೂ ಆಸ್ ಎ ಗವರ್ನರ್ ಆರ್ ನಾಟ್. ದೇ ಶುಡ್ ಥಿಂಕ್ ಇಟ್ ಓವರ್. ಅನುಮಾನ ಬೇಕು, ಯಾಕೆಂದರೆ ಅಂಥ ಸೀರಿಯಸ್ ಆದ ವೆರ್ಡಿಕ್ಟ್ ಇದು. ಹಲವಾರು ರಾಜ್ಯಪಾಲಗಳು ಇವತ್ತೊಂದು ವೆಫನ್ನ ಬಳಸಲಾಗಿದೆ. ಕರ್ನಾಟಕದಲ್ಲೇ ರಾಜ್ಯಪಾಲರ ಹಲವಾರು ವರ್ತನೆಗಳು ಪ್ರಶ್ನಾರ್ಹವಾದದ್ದು ಜನ ಪ್ರಶ್ನಿಸಿದ್ದಾರೆ. ಹಾಗೇನೆ ವಿಧೇಯಕಗಳು, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೂ ಕೂಡ ಹಲವು ವಿಧೇಯಕಗಳು ವಾಪಸ್ ಕಳಿಸಲಾಗಿದೆ. ಈ ಒಂದು ದಟ್ ವಿಶ್ವವಿದ್ಯಾಲಯಗಳ ನೇಮಕ್ಕೆ ಸಂಬಂಧಪಟ್ಟ ಹೀಗೆ ಹಲವು ಇದೆ, ಅದರ ಲಿಸ್ಟ್ ಮಾಡಿ ನಾನು ನಿಮ್ಗೆ ಇನ್ನೊಂದು ಸಲ ಹೇಳ್ತೀನಿ ಎಷ್ಟು. ಈಗ ಈ ತೀರ್ಪು ಇದು ಎಲ್ಲ ರಾಜ್ಯಪಾಲರಿಗೂ ಅವಲಂಬಿಸುತ್ತೆ. ಆದ್ದರಿಂದ ಕಾನೂನು ಮಾಡಿದ್ದನ್ನು ರಾಜಕೀಯ ಕಾರಣಕ್ಕಾಗಿ, ಕೇಂದ್ರದ ಒತ್ತಡದಿಂದಾಗಿ, ಗೃಹ ಸಚಿವಾಲಯದ ಪಿತೂರಿಯಿಂದಾಗಿ ಹಾಗೆ ಇಟ್ಟುಕೊಳ್ಳುವಂತಿಲ್ಲ. ದೇ ವಿಲ್ ಹ್ಯಾವ್ ಟು ಪಾಸ್. ಅದು ಒಂದೊಮ್ಮೆ ಮಾಡದೇ ಇದ್ದರೆ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನದ ಅಡಿಯಲ್ಲಿ ಅವರು ಏನೊಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅದರ ಉಲ್ಲಂಘನೆ, ಅದನ್ನು ಕೂಡ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಇಂಡಿಯಾದ ಇಂಥ ಸಂದರ್ಭಗಳಲ್ಲೇ ಇಂಡಿಯಾದ ಜುಡಿಷಿಯರಿ ಬಗ್ಗೆ ಹ್ಯಾಟ್ಸ್ ಆಫ್ ಅನ್ನಲೇಬೇಕು. ಇಂದಿರಾ ಗಾಂಧಿ ಕಾಲದಲ್ಲೂ ನಮ್ಗೆ ನೆನಪಿದೆ. ಎಸ್, ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ಎಮರ್ಜೆನ್ಸಿ ಹಾಕಿದ್ದು ಅಂತ. ಅಲ್ಟಿಮೇಟ್ಲಿ ಇಂಡಿಯನ್ ಜುಡಿಷಿಯರಿ ಡಿಡ್ marvelous job. I appreciate, hats off to our judicial system, hats off to our that Supreme Court. ಅನುಮಾನನೇ ಇಲ್ಲ. ಇಂತಹ ರಾಜ್ಯಪಾಲರು ಇಂತಹ ಕೃತ್ಯಗಳನ್ನು ಮಾಡಿದಂಥ ಸಂದರ್ಭ ಹೀಗೆ ಮಾಡಿದಾಗ ಮಾಧ್ಯಮ ಪ್ರಶ್ನಿಸಬೇಕಾಗಿತ್ತು. ಆಗ ಒಂದು ಅಡೆತಡೆ. ಆದರೆ ಇವತ್ತಿನ ಮಾಧ್ಯಮ ಕೆಲಸವನ್ನೇ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ರಾಜ್ಯಪಾಲರ ಹುದ್ದೆ ಆ ರೀತಿ ಬಳಕೆ ಆದಾಗಲೂ ಮಾಧ್ಯಮಗಳು ಬೆಂಬಲ ಕೊಟ್ಟು ಕೂತ್ಕೋತಾರೆ. ರಬ್ಬರ್ ಸ್ಟಾಂಪ್, ರಾಜ್ಯಪಾಲರ ಹುದ್ದೆ ರಬ್ಬರ್ ಸ್ಟಾಂಪ್ ಆಗದಂಥ ಸಂದರ್ಭದಲ್ಲಿ ಅದನ್ನು ಪ್ರಶ್ನಿಸುವ ತಾಕತ್ತನ್ನು, ಶಕ್ತಿಯನ್ನು ನಮ್ಮ ಮಾಧ್ಯಮ ಕೂಡ ಇಟ್ಕೊಂಡಿಲ್ಲ. ಅದರಿಂದ ಈ ಸ್ಥಿತಿ ಬಂದಿದೆ. ನಾವು ಜುಡಿಷಿಯರಿ ಇಂಟರ್ಫಿಯರ್ಡ್ ಆ್ಯಂಡ್ ಗೇವ್ ಎ ಹಿಸ್ಟಾರಿಕ್ ಜಡ್ಜ್ಮೆಂಟ್.
ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮಾಡಿ, ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ನಮಸ್ಕಾರ.